ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ವಿಭಿನ್ನ ಶೈಲಿಯಲ್ಲಿ ನಾನು ಹುಳಿ ಅವಲಕ್ಕಿಯನ್ನು ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು 1.5 ಸ್ಪೂನ್ ಜೀರಿಗೆ, 1/4 ಸ್ಪೂನು ಮೆಂತ್ಯ, 1/4 ಸ್ಪೂನ್ ಕಾಳುಮೆಣಸು ಇದಿಷ್ಟನ್ನು ಈ ಸ್ಪೂನ್ನ ಅಳತೆಯಲ್ಲೇ ತೊಗೊಂಡಿರೋದು. ನಾನು ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ. ತಣ್ಣಗೆ ಮಾಡ್ಕೊಂಡು ಈಗ ಇದನ್ನು ಹುಡಿ ಮಾಡ್ಕೊಂಬರ್ತೀನಿ. ಇಲ್ಲಿ ನೋಡಿ, ನುಣ್ಣಗೆ ಪುಡಿ ಮಾಡ್ಕೊಂಬಂದಿದ್ದೀನಿ. ನೋಡಿ, ಇಷ್ಟ ಆಗಿದೆ ಪುಡಿ. ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಮಾಡಿಕೊಂಡ್ರೆ ಸಾಕು. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಕಾಯಿ ಬೀಜ ಮತ್ತು ಬಿಳಿ ಎಳ್ಳು, ಕಡಲೆಬೇಳೆ, ಉದ್ದಿನಬೇಳೆ, ಅಡಿಗೆ ಅರಿಶಿನ ಪುಡಿ, ಹಿಂಗು, ಹಾಗೆ ಬೆಲ್ಲದ ಹುಡಿಯನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೆಲ್ಲ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಹಾಗೆ ಹುಣಸೆ ಹಣ್ಣನ್ನು ಒಂದು 2 ಅವರ್ಸಿಂದ ನಾನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ತೊಗೊಂಡಿದ್ದೀನಿ. ನೋಡಿ, ಹುಣಸೆ ಹಣ್ಣೆಲ್ಲ ರಸ ಹಿಂಡಿ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮಾಡಿಕೊಡಿ. ಇಲ್ಲಿ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಬಳಸಿದ್ದೀನಿ. ಹಾಗೆ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಕ್ರಿಯಾ ಫುಡ್ಸ್ ಅವರ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಈ ಪಾವ್ನಲ್ಲಿ 3 ಪಾವಷ್ಟು ಗಟ್ಟಿ ಅವಲಕ್ಕಿಯನ್ನು ನಾನೀಗಾಗಲೇ ತೊಳೆದು ನೆನೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ನೆನೆ ಹಾಕಿಟ್ಕೋಬೇಕು. ಅದು ನೆಂತು ಬರಬೇಕು, ಚೆನ್ನಾಗಿ ಉಂತು ಬರಬೇಕು. ಇದಿಷ್ಟು ನಾನು ಇವತ್ತಿನ ಡಿಫ್ರೆಂಟಾಗಿ ಮಾಡ್ತಾ ಇರೋ ಹುಳಿ ಅವಲಕ್ಕಿಗೆ ನಾನು ತೊಗೊಂಡಿರ್ತಕ್ಕಂಥ ಪದಾರ್ಥ. ಇಲ್ಲಿ ಅವಲಕ್ಕಿಯನ್ನು ನಾನು ಹುಡಿ ಮಾಡಿಲ್ಲ, ಹಾಗೆ ತೊಳೆದು ನೆನೆ ಹಾಕ್ಕೊಂಡಿದ್ದೀನಿ. ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿಡಿಸ್ಕೊತೀನಿ. ನೋಡಿ, ಇದೆಲ್ಲ ಸಿಡಿದಾಯಿತು ಚಿಟಪಟ ಅಂತ. ಈಗ ಸಿಡಿದ ಮೇಲೆ ನಾನು ಕಡಲೆಕಾಯಿ ಬೀಜವನ್ನು ಹಾಕ್ಕೊಂಡು ನಾನು ಇದ್ರ ಜೊತೆಗೆ ಹುರ್ಕೊತೀನಿ. ನೀವು ಇದನ್ನು ಮುಂಚೆನೇ ಬೇಕಾದರೆ ಹುರ್ಕೊಂಡು ತೆಗೆದಿಟ್ಕೋಬಹುದು. ನಾನು ಒಟ್ಟಿಗೆ ಹಾಕ್ಕೊತೀನಿ. ನೋಡಿ, ಕಡಲೆಕಾಯಿ ಬೀಜ ಎಲ್ಲ ಸಹ ಬಾಡಿ ಬಂದಿದೆ ಅರ್ಧದಷ್ಟು. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಬಿಳಿ ಎಳ್ಳು ತೊಗೊಂಡಿದ್ನಲ್ಲ, ಇದನ್ನು ಹಾಕ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹವನ್ನು ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಹೆಚ್ಚು ಹೆಚ್ಚಾಗಿ ವಿಡಿಯೋಗಳನ್ನ ನೋಡಿ ಶೇರ್ ಮಾಡಿ. ನೋಡಿ, ಈಗ ಇದನ್ನೆಲ್ಲ ನಾವು ಹುರ್ಕೊಳ್ಳೋಣ. ಚಿಟಪಟ ಅಂತ ಅದನ್ನು ಸಹ ಎಣ್ಣೆಯಲ್ಲಿ ಸಿಡಿಬೇಕು, ಎಳ್ಳು ಸಹ. ನೋಡಿ, ಈಗ ಇದೆಲ್ಲ ಬಾಡಿ ಬಂದಿದೆ. ಈಗ ನಾನು ತೊಗೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಈಗ ಹಾಕ್ಕೊಂಡು ಬಾಡಿಸ್ಕೊತೀನಿ. ನೋಡಿ ಸ್ನೇಹಿತರೆ, ಈಗೆಲ್ಲ ಬಾಡಿ ಬಂದಿದೆ. ಈಗ ನಾನು ಹುಣಸೆ ಹುಳಿ ಹಿಂಡಿಟ್ಕೊಂಡಿದ್ನಲ್ಲ, ಶೋಧಿಸಿ ಅದನ್ನು ನಿಮ್ಮ ಮನೆಯ ಹುಳಿಗೆ ತಕ್ಕಂತೆ ನೀವು ಇದನ್ನು ಹಾಕ್ಕೊಂಡು, ನೀವು ಎಷ್ಟು ಅವಲಕ್ಕಿ ನೆನೆ ಹಾಕಿದ್ದೀರಿ ಅದಕ್ಕೆ ತಕ್ಕಂತೆ ನೀವು ಈ ಗೊಜ್ಜನ್ನು ಮಾಡ್ಕೊಳ್ಳಿ. ನಾನು ಸಂಪೂರ್ಣ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದು ಹುಣಸೆ ಹುಳಿ ಎಲ್ಲ ಕುದೀತಾ ಬರ್ತಾ ಇದೆ. ಈಗ ಅಡಿಗೆ ಅರಿಶಿನ ಹಾಕ್ಕೊತೀನಿ. ಇದ್ರ ಜೊತೆಗೇ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಸಂಪೂರ್ಣ ಇದಕ್ಕೆ ಹಾಕ್ಕೊತೀನಿ. ನಾವು ಅಳತೆಯನ್ನು ನೋಡಿ ಎಷ್ಟು ಅವಲಕ್ಕಿ ನಮ್ಮ ಮನೆಗೆ ಬೇಕೋ ಅಷ್ಟಕ್ಕೆ ಅನುಗುಣವಾಗಿ ಪುಡಿಯನ್ನು ಮಾಡಿಕೊಂಡ್ರೆ ಆವಾಗವಾಗ ನಾವು ಮಾಡಿಕೊಂಡ್ರೆ ಘಮ್ ಅಂತಿರುತ್ತೆ. ಹೆಚ್ಚಿಗೆ ದಿನ ಮಾಡಿಟ್ಕೊಂಡ್ರೆ ಅಂಥ ಘಮ ಇರೋದಿಲ್ಲ ಅಂತ ನಾನು ನಿಮಗೆ ಈ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬೆಲ್ಲದ ಹುಡಿ ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ಇಲ್ಲಿ ಬೆಲ್ಲದ ಹುಡಿಯನ್ನು ಹಾಕ್ಕೊಳ್ಳಿ. ಇಲ್ಲಿ ನಾವು ಕೊಬ್ಬರಿಯನ್ನು ಬಳಕೆ ಮಾಡ್ತಿಲ್ಲ. ನಿಮಗಿಷ್ಟ ಇದ್ದರೆ ಕೊಬ್ಬರಿಯನ್ನು ಹಾಕ್ಕೋಬೋದು. ತುಂಬ ಸಿಂಪಲ್ಲಾಗಿ ಬಹಳ ಬೇಗನೆ ಮಾಡ್ಕೋಬಹುದಾದಂಥ ಒಂದು ಹುಳಿ ಅವಲಕ್ಕಿ ಇದು. ನೋಡಿ, ಈಗ ಸಂಪೂರ್ಣ ಕುದಿ ಬಂದು ಎಣ್ಣೆ ಬಿಟ್ಟಿದೆ. ನಾನು ರುಚಿ ನೋಡಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಕೊನೆಯಲ್ಲಿ ಪುಡಿ ಹಿಂಗನ್ನು ನಾನು ಹಾಕ್ಕೊತಾ ಇದ್ದೀನಿ. ಪುಡಿ ಹಿಂಗನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನು ಈ ಪಾತ್ರೆಯನ್ನು ಸ್ಟವ್ನಿಂದ ಕೆಳಗಡೆ ಇಳಿಸ್ಕೊಂಡ್ಬಿಡ್ತೀನಿ. ನೋಡಿ, ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಈ ಅವಲಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸಖತ್ತಾಗಿ ಬಂದಿದೆ. ಈಗ ಕೊನೆಯಲ್ಲಿ ನಾವು ಕೊತ್ತಂಬರಿಯನ್ನು ಹಾಕ್ಕೊಂಬಿಡೋಣ. ಹೇಗಿರುತ್ತೆ ಅಂದರೆ ದೇವಸ್ಥಾನದಲ್ಲಿ ಕೂಡ ಅವಲಕ್ಕಿ, ಹುಳಿ ಅವಲಕ್ಕಿ ಥರನೇ ಇರುತ್ತೆ ರುಚಿ. ಒಮ್ಮೆ ನೀವು ಟ್ರೈ ಮಾಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಬಹಳ ಸುಲಭವಾಗಿ ನಾವು ಮಾಡ್ಕೋಬಹುದು. ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸು, ಹೆಚ್ಚಿಗೆ ಬೇಡ. ನೋಡಿ, ಗೊಜ್ಜು ಮಿಕ್ಕಿದೆ, ನಾನು ತೆಗೆದಿಟ್ಕೊತಾ ಇದ್ದೀನಿ. ಬಿಸಿ ಅನ್ನಕ್ಕೂ ಸಹ ಕಲಿಸ್ಕೊಂಡು ನಾವು ತಿನ್ನಬಹುದು. ಬಹಳ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ. ನನ್ನ ವಿಡಿಯೋನ ಹೆಚ್ಚು ಹೆಚ್ಚಾಗಿ ನೋಡಿ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಗಣೇಶ್.